ನಾನಿರುವಂತಹ ಜಾಗ ಜಯದೇವ ಮೆಟ್ರೋ ನಿಲ್ದಾಣ. ಇದು ಇಡೀ ಏಷ್ಯಾದಲ್ಲೇ ಅತ್ಯಂತ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮೆಟ್ರೋ ನಿಲ್ದಾಣ ಅನ್ನುವಂತಹ ಒಂದು ಖ್ಯಾತಿಗೆ ಜಯದೇವ ಆಸ್ಪತ್ರೆ ಬಳಿ ಇರುವಂತಹ ಮೆಟ್ರೋ ನಿಲ್ದಾಣ ಪಾತ್ರ ಆಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 6 ವಿಶೇಷತೆಗಳನ್ನು ಈ ಒಂದು ಮೆಟ್ರೋ ನಿಲ್ದಾಣ ಹೊಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. BMRCL ಕೊಟ್ಟಿರುವಂಥ ಮಾಹಿತಿ ಪ್ರಕಾರ, ಹಾಗೆಯೇ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು 6 ವಿಶೇಷತೆಗಳನ್ನು ಈ ಒಂದು ಮೆಟ್ರೋ ನಿಲ್ದಾಣ ಹೊಂದಿದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಕಂಡುಬರುತ್ತೆ. ನಾನು ಆಗಲೇ ಹೇಳಿದಂತೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದಂತಹ ಮೆಟ್ರೋ ನಿಲ್ದಾಣ ಅನ್ನುವಂಥ ಖ್ಯಾತಿಗೆ ಜಯದೇವ ಮೆಟ್ರೋ ನಿಲ್ದಾಣ ಹೊಂದಿರುವಂಥದ್ದು. ಒಂದು ರೀತಿ ನಿಲ್ದಾಣ ಅನ್ನೋದಕ್ಕಿಂತ ಒಂದು ರೀತಿ ಜಂಕ್ಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಬಹುಮುಖ್ಯವಾದಂತಹ ಒಂದು ಇಂಟರ್ಚೇಂಜು ಈ ಒಂದು ನಿಲ್ದಾಣ ಆಗುತ್ತೆ. ಅಂದರೆ ಈ ಒಂದು ಮೆಟ್ರೋ ನಿಲ್ದಾಣದಿಂದ ಹಳದಿ ಮತ್ತು ಗುಲಾಬಿ ಭಾಗದ ಮೆಟ್ರೋ ನಿಲ್ದಾಣಕ್ಕೂ ಕೂಡ ಇಲ್ಲಿ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಹಾಗೆಯೇ ಹೇಳಿದಂತೆ ಅಂದರೆ ನೆಲದಲ್ಲಿ ನಿಂತು ನಾವು ನೋಡ್ತಾ ಹೋಗೋದಾದರೆ ಆಕಾಶದ ಎತ್ತರಕ್ಕೆ ಮೆಟ್ರೋ ನಿಲ್ದಾಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸುಮಾರು 200 ಕೋಟಿ ಅಂದಾಜು ಮೊತ್ತದಲ್ಲಿ ಈ ಒಂದು ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ನೆಲದಿಂದ ಸುಮಾರು 29 ಮೀಟರ್ ಎತ್ತರದಲ್ಲಿ ಈ ಒಂದು ನಿಲ್ದಾಣ ಇದೆ. ನಾನು ಆಗಲೇ ಹೇಳಿದಂತೆ 6 ವಿಶೇಷತೆಗಳು ಏನು ಅನ್ನುವಂಥದ್ದನ್ನು ನಾನು ಒಂದೊಂದಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೀನಿ. ಮೊದಲನೇದು ನೋಡ್ತಾ ಹೋಗೋದಾದರೆ ಡೈರಿ ಸರ್ಕಲ್ನಿಂದ ಬನ್ನೇರುಘಟ್ಟ ರಸ್ತೆಯವರೆಗೆ ಅಂಡರ್ ಪಾಸ್ ಇರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಡೈರಿ ಸರ್ಕಲ್ನಿಂದ ಬನ್ನೇರುಘಟ್ಟ ರಸ್ತೆಯವರೆಗಿನ ಇರುವಂತಹ ಒಂದು ಅಂಡರ್ ಪಾಸು. ಇದು ಒಂದು ವಿಶೇಷತೆ. ಎರಡನೇ ವಿಶೇಷತೆ ಏನು ಅನ್ನೋದು ನಾವು ನೋಡ್ತಾ ಹೋಗೋದಾದರೆ, ನಾನು ನಿಮಗೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ರಸ್ತೆ ಏನಿದೆ, ಇದು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರುವಂತಹ ಒಂದು ಮಾರ್ಗ. ಈ ಮಾರ್ಗ ಏನಿದೆ, ಇದು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಇರುವಂತಹ ಒಂದು ಮಾರ್ಗ. ಇದು ಎರಡನೇ ವಿಶೇಷತೆ. ಮೂರನೇ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋದಾದರೆ, ಈ ರಸ್ತೆಯ ಮೇಲ್ಗಡೆ ಒಂದು ಫ್ಲೈಓವರನ್ನು ನೋಡ್ತಾ ಇದ್ದೀವಿ. ಇದು ಡಬಲ್ ಡೆಕ್ಕರ್ ಫ್ಲೈಓವರ್ ಅಂಥೇಳಿ. ಇಡೀ ಬೆಂಗಳೂರಿನಲ್ಲಿ ನಾವು ಗಮನಿಸ್ತಾ ಹೋಗೋದಾದರೆ ಈ ರೀತಿಯಾದಂಥ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಬೇರೆ ಎಲ್ಲೂ ಇಲ್ಲ. ಇದು ಜಯದೇವ ಮೆಟ್ರೋ ನಿಲ್ದಾಣದ ಬಳಿ ಇರುವಂಥದ್ದು. ಇದು 3ನೇ ಹಂತದ ಒಂದು ವಿಶೇಷತೆ. 4ನೇ ಹಂತದ ವಿಶೇಷತೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆಯಲ್ಲ, ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತನಕ ಕೂಡ ಎಲಿವೇಟೆಡ್ ರಸ್ತೆಯನ್ನು ಹೊಂದಿರುವಂಥದ್ದು. ಇದು ಈ ಒಂದು ಜಯದೇವ ಮೆಟ್ರೋ ನಿಲ್ದಾಣದ 4ನೇ ವಿಶೇಷತೆ. ಇನ್ನು 5ನೇ ವಿಶೇಷತೆ ನಾವು ನೋಡ್ತಾ ಹೋಗೋದಾದರೆ, ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಅಂದರೆ ಜಯದೇವ ಮೆಟ್ರೋ ನಿಲ್ದಾಣದ ಜಂಕ್ಷನ್ ಅಂತ ನಾವು ಕರಿತೀವಿ, ಆ ಒಂದು ಜಂಕ್ಷನನ್ನು ನೋಡ್ತಾ ಹೋಗೋದಾದರೆ ಗೊಟ್ಟಿಗೆರೆಯಿಂದ ನಾಗವಾರದ ತನಕ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅದು ನಿರ್ಮಾಣ ಹಂತದಲ್ಲಿ ಇರುವಂಥದ್ದು. ಆ ಪಿಲ್ಲರ್ಗಳೇನು ನೋಡ್ತಾ ಇದ್ದೀವಿ, ಇದು ಗೊಟ್ಟಿಗೆರೆಯಿಂದ ನಾಗವಾರದ ಬಳಿ ಮೆಟ್ರೋ ನಿರ್ಮಾಣ ಆಗ್ತದೆ. ಇದು ಈ ಒಂದು ನಿಲ್ದಾಣದ 5ನೇ ವಿಶೇಷತೆ. ಹಾಗೆಯೇ 6ನೇದು ಮತ್ತು ಅತ್ಯಂತ ಕೊನೆಯ ವಿಶೇಷತೆ ಏನು ಅನ್ನುವಂಥ ನಾವು ನೋಡ್ತಾ ಹೋಗೋದಾದರೆ, RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗ ಏನಿದೆ, ಆ ಹಳದಿ ಮಾರ್ಗ ಇದೀಗ ಓಪನ್ ಆಗಿದೆ. ಇದು 6ನೇ ವಿಶೇಷತೆ. ಅಂದರೆ ಸುಮಾರು 200 ಕೋಟಿ ವೆಚ್ಚದಲ್ಲಿ ಅತ್ಯಂತ ಸುಂದರವಾದಂತಹ ಏಷ್ಯಾದಲ್ಲೇ ಅತಿ ದೊಡ್ಡದಾದಂತಹ ಮೆಟ್ರೋ ನಿಲ್ದಾಣ ಅನ್ನುವಂತಹ ಒಂದು ಖ್ಯಾತಿಗೆ ಜಯದೇವ ಮೆಟ್ರೋ ನಿಲ್ದಾಣ ಪಾತ್ರವಾಗಿದೆ. ಅದು ಕೂಡ ಇರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಅನ್ನುವಂಥದ್ದು. ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ನಿಲ್ದಾಣ ಅನ್ನುವಂಥದ್ದು ಸಾಮಾನ್ಯದ ಮಾತಲ್ಲ. ಅತ್ಯಂತ ವಿಶೇಷತೆ 6 ಪ್ರಮುಖವಾದಂಥ ಹಂತಗಳು ಅನ್ನೋದಕ್ಕಿಂತ ಪ್ರಮುಖವಾದಂಥ 6 ವಿಶೇಷತೆಗಳಿಂದ ಹೊಂದಿರುವಂತಹ ಈ ಒಂದು ಮೆಟ್ರೋ ನಿಲ್ದಾಣ ಜಯದೇವ ಆಸ್ಪತ್ರೆ ಬಳಿ ಇದೆ ಅನ್ನುವಂಥದ್ದು ಬೆಂಗಳೂರಿಗರಾಗಿ ನಮಗೆ ಒಂದು ರೀತಿ ಹೆಮ್ಮೆಯ ವಿಚಾರ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.